ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ರೀಡಿಂಗ್ ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್ ನಿಮಗೋಸ್ಕರ ಏನಿದೆ, ಅವರು ನಿಮ್ಮ ಬಗ್ಗೆ ಏನೆಲ್ಲ ಫೀಲ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ ಅಂತ ನೋಡೋಣ. ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ, ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದು. ಪರ್ಸನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು, ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಓಪನ್ ಮೈಂಡೆಡ್ ಇಂದ ಈ ರೀಡಿಂಗ್ ನೋಡಿ. ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಈ ಒಂದು ಫಿಲ್ಮ್ನ ನೋಡ್ತಾ ನಿಮ್ಮ ವ್ಯಕ್ತಿಯ ಹೆಸರನ್ನ 3 ಬಾರಿ ತಗೊಳ್ಳಿ, ಸೊ ದಟ್ ಅವರ ಒಂದು ಎನರ್ಜೀಸ್ಗೆ ನೀವು ಕನೆಕ್ಟ್ ಆಗ್ತೀರಾ ಆ್ಯಂಡ್ ನಿಮಗೆ ಅಕ್ಯುರೇಟ್ ಆಗಿ ರೀಡಿಂಗ್ ಅನ್ನೋದು ಸಿಗುತ್ತೆ. ಹೇ ಪರಂಪಿತ ಪರಮಾತ್ಮ, ಹೇ ಕೃಷ್ಣ, ಹೇ ಯೂನಿವರ್ಸ್, ಹೆಲ್ಪ್ ಮೀ ಟು ಗೈಡ್, ಹೆಲ್ಪ್ ಮೀ ಟು ಗೈಡ್, ಪ್ಲೀಸ್ ಡಿವೈನ್, ಹೆಲ್ಪ್ ಮೀ ಟು ಗೈಡ್. ಏರೀಸ್ ಪ್ರೆಸೆನ್ಸ್ ಇದ್ದೀರಾ, ಮೇಷರಾಶಿ, ವೃಷಭ ರಾಶಿ, ಮಕರ ರಾಶಿ. ಏಂಜಲ್ಸ್ ನಿಮಗೆ ತುಂಬ ಕಾಣಿಸ್ಕೊಳ್ತಾ ಇದೆ. ಏಂಜಲ್ ಬ್ಲೆಸ್ಸಿಂಗ್ಸ್ ಈ ಒಂದು ಪ್ರೀತಿಯಲ್ಲಿ ಇದೆ ಅಂತ ಬರ್ತಾ ಇದೆ. ಬಟ್ ಸಮ್ವೇರ್ ನೀವು ನಿಮ್ಮ ಯೂನಿವರ್ಸ್ಗೆ ಕನೆಕ್ಟ್ ಆಗ್ತಾ ಇದ್ದೀರಾ, ಬಟ್ ಮ್ಯಾನಿಫೆಸ್ಟೇಷನ್ಸ್ ಯಾವುದೂ ಆಗ್ತಾ ಇಲ್ಲ ಅನ್ನೋ ಒಂದು ಡೆಸ್ಪರೇಷನ್ನಲ್ಲಿ ನೀವಿದ್ದೀರಾ ಅಂತ ಇಲ್ಲಿ ಎನರ್ಜೀಸ್ ಇದೆ. ಆ್ಯಂಡ್ ನಿಮ್ಮ ಪ್ರೀತಿ ಟ್ರಯಾಂಗಲ್ ಇದೆ ಆ್ಯಂಡ್ ಸಪ್ರೇಷನ್ನಲ್ಲಿ ಇದ್ದೀರಾ ಅಂತ ಹೇಳಬಹುದು. ಅಂದರೆ ನಿಮ್ಮ ಒಂದು ಆಲೋಚನೆಗಳು, ನಿಮ್ಮ ವ್ಯಕ್ತಿಯ ಆಲೋಚನೆಗಳು ಎರಡೂ ತುಂಬ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬಹುದು. ವಿ-ಲೇಟ ಪ್ರೆಸೆನ್ಸ್ ಇದ್ದೀರಾ, ಎಲ್-ಲೇಟ ಪ್ರೆಸೆನ್ಸ್ ಇದ್ದೀರಾ. ಆ್ಯಂಡ್ ಇಲ್ಲಿ ನೀವು ಉತ್ತರ ಆದರೆ ಇವರು ದಕ್ಷಿಣ ಅಂತ ಹೇಳಬಹುದು. ಅಂದರೆ ನಿಮ್ಮಿಬ್ಬರ ಹೊಂದಾಣಿಕೆ ಇಲ್ಲಿ ಆಗ್ತಾ ಇಲ್ಲ, ಈ ಪ್ರೀತಿಲಿ ಆಗ್ತಾ ಇಲ್ಲ ಅಂತ ಹೇಳಬಹುದು. ನೀವು ಏನೇ ಹೇಳಿದ್ರೂ ಅದು ತಪ್ಪಾಗಿ ಈ ಒಂದು ವ್ಯಕ್ತಿಗೆ ಕಾಣಿಸುವಂಥದ್ದು, ಅಥವಾ ಆ ವ್ಯಕ್ತಿ ಏನೇ ಹೇಳೋದಕ್ಕೆ ಬಂದರೂ ಅದು ನಿಮಗೆ ತಪ್ಪಾಗಿ ಕಾಣಿಸುವಂಥದ್ದು. ರೀಸೆಂಟಾಗಿ ನಿಮ್ಮಿಬ್ಬರ ಮಧ್ಯೆ ತುಂಬ ಕಾನ್ಫ್ಲಿಕ್ಟ್ಸ್ ನಡೀತಾ ಇದೆ, ತುಂಬ ಪ್ರಾಬ್ಲಮ್ಸ್ ಬರ್ತಾ ಇದೆ ಅಂತ ಹೇಳ್ಬೋದು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಬಹುದು. ಸಮ್ವೇರ್ ನಿಮ್ಮ ಒಂದು ಕಂಪ್ಲೇಂಟ್ ಈ ವ್ಯಕ್ತಿ ಕಡೆಯಿಂದ, ನನಗೆ ಟೈಮ್ ಬೇಕು, ಟೈಮ್ ಕೊಡು, ನೀನು ಎಮೋಷ್ನಲಿ ಅವೈಲಬಿಲಿಟಿ ಇಲ್ಲ, ಅವೈಲಬಿಲಿಟಿನ ಕೊಡು ಅಂತ ಈ ವ್ಯಕ್ತಿಗೆ ನೀವು ಹೇಳ್ತಾ ಇರುವಂಥದ್ದು. ಬಟ್ ಈ ಒಂದು ವ್ಯಕ್ತಿ ನಿಮಗೆ ಆಲ್ವೇಸ್ ಹೇಳುವಂಥದ್ದು, ನನಗೆ ಚಿಕ್ಕ ವಯಸ್ಸಿಂದನೂ ಪ್ರೀತಿ ಅನ್ನೋದು ಸಿಕ್ಕಿಲ್ಲ, ನಿನ್ನಿಂದನೇ ನಾನು ಕಲ್ತಿರೋದು, ನಿನಗೋಸ್ಕರ ನಾನು ಕಲಿತಾ ಇದ್ದೀನಿ ಕೂಡ, ಬಟ್ ಇದಕ್ಕಿಂತ ಹೆಚ್ಚಾಗಿ ನನ್ನಿಂದ ನಿರೀಕ್ಷೆ ಮಾಡಬೇಡ, ಬಿಕಾಸ್ ನಾನು ಒಂದು ಖಾಲಿ ಕೊಡದಂತೆ, ನನ್ನಲ್ಲಿ ಪ್ರೀತಿ ಭಾವನೆಗಳೇ ಇಲ್ಲ, ನಿನಗೇನು ಕೊಡಲಿ ನಾನು ಅಂತ ಈ ವ್ಯಕ್ತಿಯು ನಿಮಗೆ ಮರು ಪ್ರಶ್ನೆ ಕೇಳ್ತಾ ಇದ್ದಾರೆ. ನೀವು ಕಿರಿಸ್ತಾ ಇದ್ದೀರಾ, ಕೋಪ ಮಾಡ್ಕೊಳ್ತಾ ಇದ್ದೀರಾ, ಎಲ್ಲ ರೀತಿಯಲ್ಲೂ ಹೇಳ್ತಾ ಇದ್ದೀರಾ, ಬಟ್ ಸ್ಟಿಲ್ ಈ ವ್ಯಕ್ತಿಗೆ ಅರ್ಥ ಆಗ್ತಾ ಇಲ್ಲ ನಿಮಗೆ ಏನು ಕೊಡಬೇಕು ಅಂತ. ಬಟ್ ಎಸ್, ಪ್ರೀತಿ ತುಂಬ ಇದೆ, ಈ ವ್ಯಕ್ತಿಗೆ ತುಂಬ ಪ್ರೀತಿ ಇದೆ, ಭಾವನೆಗಳಿದೆ, ಬಟ್ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಿಲ್ಲ. ಏನೇ ಮಾತಾಡಿದ್ರು ತಪ್ಪಾಗಿ ಮಾತಾಡ್ತಾರೆ ಅಥವಾ ತಪ್ಪಾಗಿ ಪೋಟ್ರೆ ಆಗ್ಬಿಡುತ್ತೆ. ಸೊ ಆ ರೀತಿ ಆಗ್ತಾ ಇದೆ. ಆ್ಯಂಡ್ ಈ ವ್ಯಕ್ತಿಗೆ ಸಮ್ವೇ ಫೀಲಿಂಗ್ ದಟ್ ನಾನು ಏನೇ ಮಾತಾಡಿದ್ರು ತಪ್ಪಾಗುತ್ತೆ, ಸೊ ನಾನು ಮಾತಾಡೋದೇ ಬೇಡ, ಸೈಲೆಂಟ್ ಆಗಿದ್ರೆ ಎಲ್ಲವೂ ಸರಿ ಹೋಗುತ್ತೆ ಅಂತ ಈ ವ್ಯಕ್ತಿಗೆ ಅನಿಸುತ್ತೆ. ಬಟ್ ಈ ವ್ಯಕ್ತಿ ಸಡನ್ನಾಗಿ ಏನೇ ಜಗಳ ಆದ್ರೂ ಸೈಲೆಂಟ್ ಆದಾಗ ನಿಮಗೆ ಓವರ್ ಥಿಂಕಿಂಗ್ ಸ್ಟಾರ್ಟ್ ಆಗುತ್ತೆ. ನೀವು ಡೆಸ್ಪ್ರೇಟ್ ಆಗ್ತೀರಾ, ಎಲ್ಲಿ ನನ್ನ ಬಿಟ್ಟು ಹೋಗ್ಬಿಡ್ತಾರೋ, ಎಲ್ಲಿ ನಾನು ಕಳ್ಕೊಂಡ್ಬಿಡ್ತೀನೋ ಅಂತ ಇನ್ನೂ ಜಾಸ್ತಿ ನೀವು ಕೊಡೋದಕ್ಕೆ ಹೋಗ್ತೀರಾ. ಮತ್ತು ಈ ವ್ಯಕ್ತಿಗೆ ಅದು ಇನ್ನೂ ಉಸಿರು ಕಟ್ಸಂಗಾಗುತ್ತೆ. ಓಕೆ, ಇವ್ರು ಏನು, ನಾನು ಏನೇ ಮಾಡಿದ್ರು, ನಾನು ಚೇಂಜ್ ಆಗದೆ ಇದ್ರೂ ಸಹ ನನ್ನ ಜೊತೆ ಇವ್ರು ಇರ್ತಾರೆ. ಆ್ಯಂಡ್ ಎಲ್ಲ ಕೊಟ್ಟು ನೀವೇನಾಗ್ತೀರಾ, ಡೆಸ್ಪ್ರೇಟ್ ಆಗ್ತೀರಾ. ಡೆಸ್ಪ್ರೇಟ್ ಆದಮೇಲೆ ಏನಾಗುತ್ತೆ ಇಲ್ಲಿ, ಮತ್ತೆ ನೀವು ಇನ್ನಷ್ಟು ಕೊಡೋದಕ್ಕೆ ಹೋಗ್ತೀರಾ, ಅಥವಾ ಕೊಡೋದನ್ನೇ ಬಿಟ್ಟಾಗ ಮತ್ತೆ ಇವರು ನಿಮ್ಮನ್ನ ತುಂಬ ಪ್ರೀತಿಸ್ತಾರೆ ಅಂತ ತುಂಬ ಎಫರ್ಟ್ ಹಾಕೋಕೆ ಬರ್ತಾರೆ. 2 ದಿನ ಹಾಕ್ತಾರೆ, 4 ದಿನ ಹಾಕ್ತಾರೆ. ಅದಾದಮೇಲೆ ನೀವು ಮತ್ತೆ ಎಲ್ಲವೂ ಬ್ಯಾಕ್ ಟು ನಾರ್ಮಲ್ ಅಂತ ಅಂದಾಗ ಮತ್ತೆ ಈ ವ್ಯಕ್ತಿ ನಿಮ್ಮನ್ನೇ ಗ್ರಾಂಟೆಡ್ ಆಗಿ ತಗೊಳ್ಳುವಂಥದ್ದು ಇಲ್ಲಿ ನಡೀತಾ ಇದೆ. ಇದೇ ರೀತಿಯಲ್ಲಿ ತುಂಬ ನಡೀತಾ ಇದೆ ಅಂತ ಹೇಳಬಹುದು. ಇದೇ ಪ್ಯಾಟರ್ನ್ ರಿಪೀಟ್ ಆಗ್ತಾ ಇದೆ. ಬಿಕಾಸ್ ಈ ವ್ಯಕ್ತಿ ಚೈಲ್ಡ್ಹುಡ್ ಟ್ರಾಮಾ ತುಂಬ ಇದೆ. ಚೈಲ್ಡ್ಹುಡ್ ಏನಿದೆ ಅಷ್ಟು ಮೆಮೊರೇಬಲ್ ಇಲ್ಲ, ಅಷ್ಟು ಕಲರ್ಫುಲ್ ಆಗಿಲ್ಲ ಅಂತ ಬರ್ತಾ ಇದೆ. ಅದರ ಒಂದು ಕಾರಣಕ್ಕೆ ಆ ಒಂದು ಸನ್ನಿವೇಶದಿಂದ ಅಥವಾ ಆ ಒಂದು ಟ್ರಿಗರಿಂಗ್ ಪಾಯಿಂಟ್ಸ್ ಇರೋದ್ರಿಂದ ಈ ವ್ಯಕ್ತಿ ಎಮೋಷ್ನಲಿ ಅಪ್ ಡೌನ್ ಆಗಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಎಮೋಷ್ನಲಿ ಇವರು ಅಷ್ಟು ಫೀಲ್ ಇಲ್ಲ, ಮನಸ್ಸಲ್ಲೆಲ್ಲ ಇದೆ, ನಿಮ್ಮ ಮೇಲೆ ಪ್ರೀತಿ ಇದೆ, ಕೇರ್ ಮಾಡ್ತಾರೆ, ಬಟ್ ನಿಮ್ಗೇನಾದರೂ ಆದ್ರೂ ಬೈತಾರೆ. ಅದನ್ನು ಪ್ರೀತಿಯಿಂದ ಹೇಳೋದಿಲ್ಲ, ಬೈತಾರೆ. ಬಟ್ ನಿಮಗೆ ಕಾಣಿಸ್ತಾ ಇರೋದು ಬರೀ ಬೈಯೋದು, ಪ್ರೀತಿ ಕಾಣಿಸ್ತಾ ಇಲ್ಲ. ಬಟ್ ಅವರಿಗೆ ನಾನು ಕೇರ್ ಮಾಡ್ತಾ ಇದ್ದೀನಲ್ಲ, ನಾನು ಎಫರ್ಟ್ ಹಾಕ್ತಾ ಇದ್ದೀನಲ್ಲ, ಇನ್ನೂ ಏನು ಆಗ್ತಾ ಇಲ್ಲ ಅಂತ ಈ ವ್ಯಕ್ತಿಗೆ ಅನ್ನಿಸ್ತಾ ಇರೋದು. ಬಟ್ ನಿಮ್ಮ ಲವ್ ಲ್ಯಾಂಗ್ವೇಜ್ ಏನು, ಎಕ್ಸ್ಪ್ರೆಸ್ ಮಾಡಬೇಕು, ಪ್ರೀತಿ ತೋರಿಸ್ಬೇಕು, ಅಪ್ರಿಷಿಯೇಟ್ ಮಾಡಬೇಕು, ನೋಟಿಸ್ ಮಾಡಬೇಕು, ಅಟೆನ್ಷನ್ ಕೊಡಬೇಕು ಅಂತ. ಬಟ್ ಈ ವ್ಯಕ್ತಿ ಲವ್ ಲ್ಯಾಂಗ್ವೇಜ್ ಏನು,
ಏನು ಮಾಡದೇ ಇದ್ರೂ ನಾನು ಒಂದು ಆ್ಯಕ್ಷನ್ಸ್ ಮುಖಾಂತರ ತೋರಿಸ್ತೀನಿ. ಆ್ಯಂಡ್ ಇವ್ರು ಅಂದ್ಕೊಳ್ತಾ ಇರೋದು ಏನಾದರೂ ಗಿಫ್ಟ್ ಕೊಟ್ರೇನೆ ಪ್ರೀತಿ, ಎಲ್ಲಾದರೂ ಕರ್ಕೊಂಡು ಹೋದ್ರೇನೆ ಪ್ರೀತಿ, ಅಥವಾ ದುಡ್ಡು ಮಾಡಿದ್ರೇನೆ ಪ್ರೀತಿ, ಕೆರಿಯರಲ್ಲಿ ಸೆಟಲ್ ಆದ್ರೇನೆ ಪ್ರೀತಿ ಅಂತ ಈ ವ್ಯಕ್ತಿ ಅಂದ್ಕೊಳ್ತಾ ಇರೋದು. ಹೌದು, ಇಟ್ಸ್ ಅ ಪಾರ್ಟ್ ಆಫ್ ಲೈಫ್. ಅದು ಒಂದು ಪಾರ್ಟ್ ಆಫ್ ಲೈಫ್. ಕೆರಿಯರ್ ಸೆಟಲ್ ಆಗೋದು, ಎಲ್ಲವನ್ನು ನಿಮ್ಮ ನೀಡ್ಸ್ನ ಫುಲ್ಫಿಲ್ ಮಾಡುವಂಥದ್ದು ಒಂದು ಪಾರ್ಟ್ ಆಫ್ ಲೈಫ್. ಸೊ ಅದ್ರ ಕಡೆ ಗಮನ ಕೊಡ್ತಾ ಇದ್ದಾರೆ. ಬಟ್ ಈ ವ್ಯಕ್ತಿ ಬ್ಯಾಲೆನ್ಸ್ ಮಾಡ್ತಾ ಇಲ್ಲ ಈ ಒಂದು ಪ್ರೀತಿನ ಅಂತ ಹೇಳಬಹುದು. ಓಕೆ, ತುಂಬ ಎಕ್ಸಾಸ್ಟ್ ಆಗ್ತಾ ಇದ್ದಾರೆ ಅಂತ ಹೇಳಬಹುದು. ಸ್ಟ್ರೆಸ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಕನಸುಗಳನ್ನ ಪೂರೈಸಬೇಕು ಅಂತ ತುಂಬ ಸ್ಯಾಕ್ರಿಫೈಸ್ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಬಿಕಾಸ್ ಫ್ಯಾಮಿಲಿ ಕಮಿಟ್ಮೆಂಟ್ ಇದೆ. ಫ್ಯಾಮಿಲಿ ವಿಚಾರದಲ್ಲಿ ತುಂಬಾ ಸ್ಟ್ರಗಲ್ ಅನ್ನೋದನ್ನು ನೋಡ್ತಾ ಇದ್ದಾರೆ. ಫ್ಯಾಮಿಲಿಯಲ್ಲಿ ಅಷ್ಟು ಹೇಳ್ಕೊಳ್ಳೋಷ್ಟು ಅನುಕೂಲಸ್ಥರು ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಫಿನಾನ್ಷಿಯಲಿ ಇವ್ರಿಗೆ ಎಲ್ಲ ಬರ್ಡನ್ ಆಗಿರೋದ್ರಿಂದನೂ ಕೂಡ ಕೆಲವರು ಸ್ಟ್ರೆಸ್ ಆಗ್ತಾ ಇದ್ದಾರೆ. ಅಥವಾ ತುಂಬಾ ಒಂದಷ್ಟು ಚೆನ್ನಾಗಿ ದುಡಿತಾ ಇದ್ರು ಸಹ ಇನ್ನೂ ಸಾಲದು ಅಂತ ಈ ವ್ಯಕ್ತಿ ಇನ್ನೂ ಎಫರ್ಟ್ ಹಾಕ್ತಾ ಇದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಸಮ್ವೇರ್ ಈ ಒಂದು ವ್ಯಕ್ತಿ ಫೀಲ್ ಮಾಡ್ತಾ ಇರೋದು, ಗಿಲ್ಟ್ ಫೀಲ್ ಮಾಡ್ತಾ ಇರೋದು, ನಾನು ಸರಿಯಾದಂತಹ ವ್ಯಕ್ತಿನ ನನ್ನ ಪರ್ಸನ್ಗೆ, ನಾನು ಡಿಸರ್ವ್ ಇದೀನ, ಅಥವಾ ನಾನು ಏನಾದರೂ ಟಾಕ್ಸಿಕ್ ಆಗ್ತಾ ಇದ್ದೀನ, ನನಗೆ ಗೊತ್ತಿಲ್ಲದೇನೆ ನಾನು ಅವ್ರಿಗೆ ನೋವು ಕೊಡ್ತಾ ಇದ್ದೀನ, ಎಲ್ಲಿ ತಪ್ಪಾಗ್ತಾ ಇದೆ, ಏನು ಮಾಡ್ತಾ ಇದ್ದೀನಿ ನಾನು, ಇನ್ನೂ ಹೇಗಿರಬೇಕು ಈ ವ್ಯಕ್ತಿ ಜೊತೆ ಅಂತ ಇವ್ರಿಗೆ ಮನಸ್ಸಲ್ಲೇ ತುಂಬಾ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ ಅಂತ ಹೇಳಬಹುದು. ಓಕೆ, ಆ್ಯಂಡ್ ಇಲ್ಲಿ ಕೆಲವ್ರದ್ದು ಆನ್ ಆ್ಯಂಡ್ ಆಫ್ ಕನೆಕ್ಷನ್ ಇದೆ. ಆ್ಯಂಡ್ ಕೆಲವರು ತುಂಬ ದಿನ ಆಯಿತು ಮಾತಾಡಿ, ತುಂಬ ವಾರಗಳಾಯಿತು ಮಾತಾಡಿ ಅಂತ ಹೇಳಬಹುದು. ರೀಸೆಂಟಾಗಿ ನಿಮ್ಮಿಬ್ಬರ ಮಧ್ಯೆ ಜೋರಾಗಿ ಒಂದು ಆರ್ಗ್ಯುಮೆಂಟ್ ಆಗಿದೆ ಅಂತ ಹೇಳಬಹುದು. ಸೊ ಅದಕ್ಕೋಸ್ಕರ ಈ ವ್ಯಕ್ತಿ ನೀವು ಹೀಲ್ ಆಗಲಿ, ನೀವು ಸರಿ ಹೋಗಲಿ, ಎಲ್ಲವೂ ಸರಿ ಹೋದ್ಮೇಲೆ ನಾನು ಮಾತಾಡ್ತೀನಿ ಅಂತ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಬಟ್ ನಿಮ್ಮ ಮನಸ್ಸು ಇನ್ನೂ ಹಾಳಾಗ್ತಾ ಇದೆ. ಬಿಕಾಸ್ ಈ ವ್ಯಕ್ತಿ ಏನು ಕ್ಲೋಜರ್ ಕೊಟ್ಟಿಲ್ಲ, ಏನು ಇದ್ರ ಬಗ್ಗೆ ಮಾತಾಡಿಲ್ಲ, ಏನು ಹೇಳಿಲ್ಲ. ಬಟ್ ನೀವು ತುಂಬಾ ಇಷ್ಟು ಮೆಸೇಜ್ ಮೇಲೆ ಮೆಸೇಜ್ ಮಾಡ್ತಾ ಇದ್ದೀರಾ ನೀವು. ಆ್ಯಂಡ್ ಆ ಒಂದು ಕಾರಣಕ್ಕೂ ಕೂಡ ತುಂಬ ನೀವು ಮೆಸೇಜ್ ಮಾಡಿರೋದ್ರಿಂದ, ತುಂಬಾ ಡೆಸ್ಪ್ರೇಟ್ ನೀವು ಆಗಿರೋದ್ರಿಂದ ಈ ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಕೂಡ ಮಾಡಿದ್ದಾರೆ ಅಂತ ಹೇಳಬಹುದು. ಬಟ್ ನಿಮ್ಮನ್ನ ಬ್ಲಾಕ್ ಮಾಡಿರೋ ಕಾರಣ ನಿಮ್ಮಿಂದ ದೂರ ಹೋಗಬೇಕು ಅಂತಲ್ಲ. ಬಟ್ ನಿಮ್ಮ ಒಂದು ಓವರ್ ರಿಯಾಕ್ಷನ್ ಏನಿದೆ, ಪ್ರೀತಿ ಏನಿದೆ, ಅದು ಇವ್ರಿಗೆ ಸ್ವಲ್ಪ ಮಟ್ಟಿಗೆ ಹಿಂಸೆ ಅನ್ನಿಸ್ತಾ ಇದೆ, ಅಥವಾ ಉಸಿರು ಕಟ್ಟಿಸ್ತಾ ಇದೆ ನಿಮ್ಮ ಒಂದು ರಿಯಾಕ್ಷನ್. ಅಥವಾ ಹೀಗೂ ಇರ್ಬೋದು, ನಿಮ್ಮನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂತ ಈ ವ್ಯಕ್ತಿ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಈ ಒಂದು ವ್ಯಕ್ತಿಯಲ್ಲೇ ಏನು ಎಮೋಷನ್ಸ್ ಇಲ್ಲ. ಇವ್ರ ಎಮೋಷನ್ಸ್ನ ಇವ್ರಿಗೆ ಹೇಗೆ ಹ್ಯಾಂಡಲ್ ಮಾಡಬೇಕು, ಹೇಗಿರಬೇಕು ಅಂತ ಈ ವ್ಯಕ್ತಿಗೆ ಗೊತ್ತಾಗ್ತಾ ಇಲ್ಲ. ಸೊ ನಿಮಗೇನು ಹ್ಯಾಂಡಲ್ ಮಾಡ್ತಾರೆ ಅಥವಾ ನಿಮಗೇನು ಅರ್ಥ ಮಾಡಿಸ್ತಾರೆ ಅಲ್ವಾ? ಆ್ಯಂಡ್ ನೀವು ಯಾವಾಗಾದರೂ ಏನಾದರೂ ಹೇಳಿದ್ರು ಬ್ಯುಸಿ ಆಗುವಂತ ಈ ವ್ಯಕ್ತಿ ಹೇಳುವಂಥದ್ದು ನಿಮಗೆ, ಈ ಸತಿ 3 ಹೊತ್ತು ನೀನು ನನ್ನ ಬಗ್ಗೆ ಯೋಚನೆ ಮಾಡಬೇಡ, ಕೆರಿಯರ್ ಕಡೆ ಗಮನ ಕೊಡು, ಯೋಚನೆ ಮಾಡು, ಬ್ಯುಸಿ ಆಗುವಂತ ಈ ವ್ಯಕ್ತಿಗೆ ನೀವು ಹೇಳ್ತಾ ಇರುವಂಥದ್ದು, ಅಥವಾ ಈ ವ್ಯಕ್ತಿ ನಿಮಗೆ ಹೇಳ್ತಾ ಇರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಎಮೋಷ್ನಲಿ ಈ ಒಂದು ವ್ಯಕ್ತಿ ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ನೀವು ತುಂಬ ಎಮೋಷ್ನಲ್ ಪರ್ಸನ್, ಈ ಒಂದು ಪರ್ಸನ್ ತುಂಬ ಲಾಜಿಕಲ್ ಇರಬಹುದು, ಅಥವಾ ನೀವು ತುಂಬ ಲಾಜಿಕಲ್, ಈ ವ್ಯಕ್ತಿ ಎಮೋಷ್ನಲ್ಲು ಇರಬಹುದು ಕೆಲವ್ರಿಗೆ ಮಾತ್ರ. ಬಟ್ ಮೋಸ್ಟ್ ಆಫ್ ದಿ ಕೇಸಲ್ಲಿ ಈ ಒಂದು ವ್ಯಕ್ತಿ ಏನಿದ್ದಾರೆ ಅಷ್ಟು ಎಮೋಷ್ನಲಿ ಸ್ಟ್ರಾಂಗ್ ಇಲ್ಲ ಅಂತ ಹೇಳಬಹುದು. ಆ್ಯಂಡ್ ಏನಾದರೂ ಅಂದರೆ, ಅಥವಾ ನೀವು ಅವ್ರನ್ನ ಬಿಟ್ಟು ಹೋಗ್ತೀನಿ ಅಂದರೆ ಅಳ್ತಾರೆ, ನಿಮ್ಮ ಮುಂದೆ ಅಳ್ತಾರೆ, ತುಂಬ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತ ಅಳ್ತಾರೆ. ಬಟ್ ಎಫರ್ಟ್ ಹೇಗೆ ಹಾಕಬೇಕೋ ಗೊತ್ತಾಗ್ತಾ ಇಲ್ಲ ಅಂತಲೂ ಅಂತಾರೆ. ಇದನ್ನು ಇವರೇ ಫಿಗರ್ ಔಟ್ ಮಾಡಬೇಕು, ಇದನ್ನು ಇವರೇ ಕಂಡ್ಕೋಬೇಕು. ಬಿಕಾಸ್ ಪ್ರೀತಿ ಮಾಡೋದನ್ನು ಅದು ಹೆಂಗ್ರಿ ಹೇಳ್ಕೊಡೋಕ್ಕಾಗತ್ತೆ ಅಲ್ವಾ? ಎಕ್ಸ್ಪ್ರೆಸ್ ಮಾಡೋದನ್ನು ಹೇಗೆ ಹೇಳ್ಕೊಡೋಕ್ಕಾಗತ್ತೆ? ಅದಾಗದೇ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋದು ನಿಮಗೆ ಯಾರಾದರೂ ಹೇಳ್ಕೊಟ್ಟಿದ್ರ ಈ ವ್ಯಕ್ತಿಗೆ ಎಕ್ಸ್ಪ್ರೆಸ್ ಮಾಡುವಂಥದ್ದನ್ನು? ಇಲ್ಲ ತಾನೇ, ನೀವು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀರಲ್ಲ. ಬಟ್ ಈ ವ್ಯಕ್ತಿ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ಯಾಕೆ? ದ ಸೇಮ್ ಕ್ವಶನ್ ನೀವು ಈ ವ್ಯಕ್ತಿಗೆ ಎಷ್ಟೊಂದು ಸತಿ ಕೇಳಿದ್ದೀರಾ, ನಾನು ಮಾಡ್ತಾ ಇದ್ದೀನಲ್ಲ, ನಿನಗೆ ಯಾಕೆ ಆಗ್ತಾ ಇಲ್ಲ ಅಂತಂದರೆ ಈ ವ್ಯಕ್ತಿ ಹೇಳೋದು, ನಿಮ್ಮ ಮೈಟ್ ಬಿ ನಿನಗೆ ತುಂಬ ಪ್ರೀತಿ ಕೊಟ್ಟಿದ್ದಾರೆ, ತುಂಬ ಪ್ರೀತಿ ಸಿಕ್ಕಿದ್ರೆ ನಾನು ಹಿಂದೆ ಯಾಕೆ ಬರ್ತಿದ್ದೆ ಅಂತ ನೀವು ಹೇಳ್ಬೋದು ಅಲ್ವಾ? ನಿಮ್ಮ ಚೈಲ್ಡ್ಹುಡ್ ನಿಮ್ಮದು ಕೂಡ ತುಂಬ ಚೆನ್ನಾಗಿದ್ದಿದ್ರೆ ನೀವಾಗ ಎಷ್ಟು ಪ್ರೀತಿಗೆ ಹಂಬಲಿಸ್ತಾ ಇದ್ರಿ? ನೀವು ಪ್ರೀತಿ ನಿಮಗೂ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಈ ವ್ಯಕ್ತಿಯಿಂದ ಎಲ್ಲ ರೀತಿಯಲ್ಲೂ ಪ್ರೀತಿ ಬೇಕು ಅಂತ ಹಂಬಲಿಸ್ತಾ ಇದ್ದೀರಾ ಅಲ್ವಾ? ಎಲ್ಲ ರೀತಿಯಲ್ಲೂ ಎಮೋಷ್ನಲಿ ನನಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಕೇರ್ ತಗೋಬೇಕು ಅಂತಿದ್ದೀರಲ್ಲ. ನೀವು ಇವರಿಂದ ಬಯಸ್ತಿರೋದು ಒಂದು ಸಣ್ಣ ಕೈಂಡ್ನೆಸ್, ಒಂದು ಕೇರ್, ಒಂದು ಟೈಮ್. ಬಟ್ ಈ ವ್ಯಕ್ತಿಗೆ ಕೊಡೋಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ಅದೇ ಈ ವ್ಯಕ್ತಿಯ ಒಂದು ಕಪ್ ಖಾಲಿ ಇದೆ, ಈ ಒಂದು ವ್ಯಕ್ತಿ ಫಿಲ್ ಆಗಿಲ್ಲ. ಆ್ಯಂಡ್ ಇನ್ನು ಕೆಲವ್ರಿಗೆ ಏನಿದೆ, ನೀವು ತುಂಬ ಕೊಟ್ಟು 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 ಇವರ ಒಂದು ಕಪ್ ಕೂಡ ಓವರ್ಫ್ಲೋ ಆಗ್ತಾ ಇದೆ. ಆ್ಯಂಡ್ ನಿಮ್ಮ ಪ್ರೀತಿ ಇವರ ಹೊಟ್ಟೆ ತುಂಬಿಸ್ಬಿಟ್ಟಿದೆ.
ಸೊ ಇವ್ರಿಗೆ ಪ್ರೀತಿ ಹಸುವೇ ಇಲ್ಲ. ಹೀಗಾಗೂ ಕೂಡ ಇವರು ಅವರ ಎಕ್ಸ್ಪ್ರೆಷನ್ಸ್ನ ಹೇಳ್ಕೊಳ್ತಾ ಇಲ್ಲ, ಅಥವಾ ನಿಮ್ಮಿಂದ ಇಗ್ನೋರ್ ಮಾಡ್ತಾ ಇದ್ದಾರೆ, ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ. ಕೆಲವರು ಇದರಲ್ಲಿ ಕೆಲವರು ತುಂಬಾ ಕೊಟ್ಟಿದ್ದೀರಾ, ಇನ್ನು ಕೆಲವ್ರಿಗೂ ರಿಸೀವ್ ಮೂಡಲ್ಲೇ ಇಲ್ಲ. ಆ್ಯಂಡ್ ಇನ್ನು ಕೆಲವ್ರ ಮೈಂಡ್ ಹೇಗಿದೆ ಅಂತಂದರೆ ಇನ್ನೂ ಎಸ್ಕೇಪಿಂಗ್ ಇದರಲ್ಲಿದ್ದಾರೆ. ಅಂದರೆ ಏನಾದರೂ ಆರ್ಗ್ಯುಮೆಂಟ್ ಆದರೆ, ಏನಾದರೂ ಜಗಳ ಆದರೆ ಅಲ್ಲಿ ನಿಂತು ಸಾರ್ಟ್ ಔಟ್ ಮಾಡೋದಿಲ್ಲ. 2 ದಿನ ಹೋಗ್ಬಿಡೋದು, ಅಂದರೆ ಮಾಯ ಆಗ್ಬಿಡ್ತಾರೆ. 2 ದಿನ ಏನು ಆಗೇ ಇಲ್ಲ ಅನ್ನೋ ರೀತಿ, ಮತ್ತೆ 4 ದಿನಕ್ಕೆಲ್ಲ ಸರಿ ಹೋದ್ಮೇಲೆ ನಿಮ್ಮ ಮೈಂಡ್ ಶಾಂತವಾಗಿರುತ್ತೆ. ಮತ್ತೆ ಓಕೆ, ಇವ್ರು ನನ್ನ ಬಿಟ್ಟು ಹೋಗಿದ್ದಾರೆ ಅಂತ ನೀವು ಎಕ್ಸೆಪ್ಟ್ ಮಾಡಿರ್ತೀರಾ, ಲೆಟ್ಸ್ ಮೂವ್ ಆನ್ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ. ಆವಾಗ ಮತ್ತೆ ಈ ವ್ಯಕ್ತಿ ಬರ್ತಾರೆ, ಮತ್ತೆ ಇವ್ರು ನಿಮ್ಮನ್ನ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ಪ್ರೀತಿ ಬೇಕು ಅಂತ ಬೆಗ್ ಮಾಡ್ತಾರೆ. ಆ್ಯಂಡ್ ಅಗೇನ್ ಇವ್ರು ನಿಮ್ಮನ್ನ ಕನ್ಫ್ಯೂಸ್ ಸ್ಟೇಟಲ್ಲಿ ಇಟ್ಬಿಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಮತ್ತು ಅದೇ ರಿಪೀಟೆಡ್. ಸೊ ಈ ರೀತಿ ನಿಮಗೆ ಮೆಂಟಲ್ ಸ್ಟ್ರೆಸ್ ತುಂಬ ಆಗ್ತಾ ಇದೆ. ಈ ಪ್ರೀತಿಯಲ್ಲಿ ಖುಷಿನೇ ಇಲ್ಲ ಅಂತಂದರೆ, ಗ್ರೋತ್ ಇಲ್ಲ, ಕೆರಿಯರ್ ಇಲ್ಲ, ಏನು ಇಲ್ಲ ಅನ್ನಿಸ್ತಾ ಇದೆ ಅಂದರೆ, ಈ ಪ್ರೀತಿಯಿಂದ ನೀವು ದೂರ ಉಳಿಯೋದೇ ಒಳ್ಳೆಯದು. ಪ್ರೀತಿ ಅಂದರೆ ಇಬ್ಬರು ಚೆನ್ನಾಗಿರಬೇಕು, ಇಬ್ಬರ ಜೊತೆ ಇಬ್ಬರು ಮಾತಾಡಿದ್ರೂ ಒಂದು ಖುಷಿ ಇರಬೇಕು, ಆ್ಯಂಡ್ ಗ್ರೋತ್ ಅನ್ನೋದಿರಬೇಕು. ಇವತ್ತು ಎಷ್ಟು ನೀನು ಗ್ರೋತ್ ಆಗಿದೆಯಾ, ಇವತ್ತು ನಿನ್ನ ಪ್ಲ್ಯಾನಿಂಗ್ಸ್ ಏನು, ನಮ್ಮಿಬ್ಬರ ಲೈಫ್ ಏನು, ಹೇಗೆ ಎತ್ತ ಅಂತ ಮಾತಾಡೋದಿರಬೇಕು. ಬಟ್ ನೀನದು ಮಾಡಿದೆ, ನಾನು ಇದನ್ನು ಮಾಡಿದೆ ಅಂತ ಇಬ್ಬರದು ಕಂಪ್ಲೇನಿಂಗ್ ಎನರ್ಜಿ ಜಾಸ್ತಿ ಇದೆ. ನೀವು ಅವ್ರ ಮೇಲೆ ಕಂಪ್ಲೇಂಟ್ ಹೇಳ್ತೀರಾ, ಅವ್ರು ನಿಮ್ಮ ಮೇಲೆ ಕಂಪ್ಲೇಂಟ್ ಹೇಳ್ತಾರೆ. ಸೊ ಈ ರೀತಿ ಇದ್ದಾಗ ಈ ಪ್ರೀತಿ ಇನ್ನೂ ಯಾವ ರೀತಿ ಮುಂದೆ ಹೋಗುತ್ತೆ ಹೇಳಿ? ಸೊ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಕಮ್ಯುನಿಕೇಷನ್ ಇಲ್ಲ, ಏನೇ ಮಾತಾಡಿದ್ರು ಜಗಳ ಆಗುತ್ತೆ. ಹೌದು, ಮಾತಾಡಿದ್ರೆ ಜಗಳ ಆಗುತ್ತೆ ಅಂದರೆ ಕೂತ್ಕೊಂಡು ಬಗೆಹರಿಸ್ಕೋಬೇಕಲ್ಲ. ಇವರು ಬಗೆಹರಿಸ್ಕೊಳ್ತಾ ಇಲ್ಲ. ಆ್ಯಂಡ್ ನೀವು ಪ್ರಯತ್ನ ಪಡ್ತಾ ಇದ್ದೀರಾ, ಬಟ್ ಒನ್ ಸೈಡ್ ಎಫರ್ಟ್ ಇದೆ. ನೀವು ಎಷ್ಟೇ ಟ್ರೈ ಮಾಡಿದ್ರೂ ಇನ್ನೇನೋ ಆಗುತ್ತೆ. ಆ್ಯಂಡ್ ಮತ್ತೆ ಇವರು 4 ದಿನ ಸ್ಕಾಂಡ್ ಆಗ್ತಾರೆ, ಮಾಯ ಆಗ್ತಾರೆ, ಮತ್ತೆ 5ನೇ ದಿನಕ್ಕೆ ಬರ್ತಾರೆ, ಏನೂ ಆಗಿಲ್ಲ ಅಂತ ನಿಮ್ಮ ಜೊತೆಗೆ ಇರ್ತಾರೆ. ಆ್ಯಂಡ್ ಯಥಾ ಪ್ರಕಾರ ಮತ್ತೆ ಸೇಮ್ ರಿಪೀಟ್ ಆಗ್ತಾ ಇದೆ. ಸೊ ನೋಡಿ ಗಾಯ್ಸ್, ನಿಮಗೆ ಒಂದು ಸಜೆಷನ್ ಏನು ಅಂದರೆ, ಈ ಪ್ರೀತಿಯಾಗಿ ನಿಮಗೆ ಖುಷಿನೇ ಕೊಡ್ತಾ ಇಲ್ಲ, ತುಂಬ ಸ್ಟ್ರೆಸ್ ಆಗ್ತಾ ಇದೆ, ತುಂಬಾ ನಿಮ್ಮ ಪೀಸ್ ಆಫ್ ಮೈಂಡ್ ಹಾಳಾಗ್ತಾ ಇದೆ. 20 to 25% ನನ್ನ ಪರ್ಸ್ನಲ್ ಲೈಫ್ಗೆ ನಾನು ಎಫರ್ಟ್ ಹಾಕ್ತಾ ಇದ್ದೀನಿ, ಬಟ್ ಇನ್ನು ಮಿಕ್ಕಿರುವಂತಹ 75 to 80% ನಾನು ಈ ರಿಲೇಷನ್ಶಿಪ್ಗೆ ಹಾಕ್ತಾ ಇದ್ದೀನಿ ಅಂತಂದರೆ, ಅಲ್ಲಿ ನಿಮ್ಮ ಕಂಪ್ಲೀಟ್ ಎನರ್ಜಿ ಲಾಸ್ ಆಗ್ತಾ ಇದೆ. ಓಕೆ, ಈಗಾದರೂ ಯೋಚನೆ ಮಾಡಿ, ಸ್ವಲ್ಪ ಕಮ್ಮಿ ಎಫರ್ಟ್ನ ಹಾಕೋದನ್ನು ಶುರು ಮಾಡಿ. ಜಾಸ್ತಿ ಕೊಡೋದಕ್ಕೆ ಹೋಗಬೇಡಿ, ಬಿಕಾಸ್ ಹೊಟ್ಟೆ ತುಂಬಿದವ್ರಿಗೆ ನೀವು ಏನೇ ಕೊಟ್ರು ಅದು ವಿಷಾನೇ ಆಗುತ್ತೆ. ಓಕೆ, ಹೊಟ್ಟೆ ಹಸಿದಾಗ ನೀವು ಗಂಜಿನೇ ಕೊಟ್ರು ಅದು ಅಮೃತನೇ ಆಗುತ್ತೆ ಅವ್ರಿಗೆ. ಸೊ ಓವರ್ ಗಿವಿಂಗ್ ಹೋಗಬೇಡಿ. ಸ್ವಲ್ಪ ದಿನ ನಿಮ್ಮ ಪಾಡಿಗೆ ನೀವು ಇದ್ಬಿಡಿ, ಹಿಂದೆ ಹೋಗೋದಕ್ಕೆ ಹೋಗ್ಬೇಡಿ, ಬಿಟ್ಬಿಡಿ. ಒಂದು 2 ತಿಂಗಳು 4 ತಿಂಗಳು ನೀವು ಅವ್ರ ಥರ ಇದ್ದುಬಿಡಿ. ಅವಾಗ ನೋಡಿ ಅವ್ರು ಬರ್ತಾರಾ ಅಂತ. ಸಪೋಸ್ ಅವ್ರು ಬರ್ತಾರಾ ಅಂದರೆ ಅದು ಅವ್ರು ಜೆನ್ಯೂನಾಗಿ ಮಾಡಿದ್ದಾರೆ ಅಂತ. ಸಪೋಸ್ ಅವ್ರು ಬಂದೇ ಇಲ್ಲ, ನಿಮ್ಮನ್ನು ಬಿಟ್ಟು ಕಂಪ್ಲೀಟಾಗಿ ದೂರ ಹೋಗ್ಬಿಟ್ಟಿದ್ದಾರೆ ಅಂದರೆ ನಿಮಗೆ ಅವರು ಬೇಡ ಅಂತಲೇ ಅರ್ಥ. ಓಕೆ, ಒಬ್ಬ ವ್ಯಕ್ತಿ ನಿಮ್ಮನ್ನು ಬೇಡ ಅಂತ ಕಂಪ್ಲೀಟಾಗಿ ಬ್ಲಾಕ್ ಮಾಡಿ 3 ವರ್ಷ ಆಯಿತು, 2 ವರ್ಷ ಆಯಿತು ಅಂತಂದ್ರು ಸ್ಟಿಲ್ ಈ ಪರ್ಸನ್ಗೋಸ್ಕರ ನೀವು ಯಾಕೆ ವೇಟ್ ಮಾಡ್ತಾ ಇದ್ದೀರಾ? ಜಸ್ಟ್ ಮೂವ್ ಫಾರ್ವರ್ಡ್ ಗೈಸ್. ಲೈಫ್ ತುಂಬ ಇದೆ. ಲೈಫಲ್ಲಿ ಪಾರ್ಟ್ನರೇ ಬೇಕು ಅಂತ ಇಲ್ಲ, ಒಬ್ಬರೇ ಬದುಕಬಹುದು. ಆ ಒಂದು ಸ್ಕಿಲ್ನ ನೀವು ಬೆಳೆಸ್ಕೊಳ್ಳಿ. ಎಮೋಷ್ನಲಿ ಅವೈಲೇಬಿಲಿಟಿ ಯಾಕೆ ಬೇಕು? ಯಾರದ್ದು ಯಾಕೆ ಬೇಕು? ಅವರ ಪ್ರಾಬ್ಲಮ್ನ, ಅವರ ಎನರ್ಜಿನ, ಅವರ ಕರ್ಮಗಳನ್ನ ನೀವು ಯಾಕೆ ತಗೊಳ್ತೀರಾ? ಜಸ್ಟ್ ಮೂವ್ ಫಾರ್ವರ್ಡ್. ಜಸ್ಟ್ ಥಿಂಕ್ ಅಬೌಟ್ ಇಟ್. ಈ ರೀತಿ ಲೈಫ್ ನನಗೆ ಬೇಕಾ? ಈ ರೀತಿ ಸ್ಟ್ರೆಸ್ಫುಲ್ ಲೈಫ್ ನನಗೆ ಬೇಕಾ? ಈ ರೀತಿಯ ಒಂದು ದಿನ ಆದರೆ ಅಳೋದೇ ನನ್ನ ಲೈಫ್ ಆಗ್ಬಿಡುತ್ತೆ. ಯಾಕೆ ಈ ರೀತಿ ಬೇಕಾ ನನಗೆ ಅಂತ ನೀವು ಯೋಚನೆ ಮಾಡಿ. ಓಕೆ, ಆವಾಗ ನಿಮಗೆ ಆನ್ಸರ್ ಸಿಗುತ್ತೆ. ಆ್ಯಂಡ್ ಸಪೋಸ್ ಇಲ್ಲ ನಾನೆಲ್ಲ ಸರಿ ಮಾಡ್ಕೋಬೇಕು ಅಂದರೆ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ. ಆ್ಯಂಡ್ ಜರ್ನಲಿಂಗ್ ಮಾಡಿ, ನಿಮ್ಮ ಥಾಟ್ಸ್ಗಳನ್ನ ಪೇಪರಲ್ಲಿ ಬರೀರಿ. ಸೊ ದಟ್ ನಿಮಗೆ ಏನು ಬೇಕು ಏನು ಬೇಡ ಅನ್ನೋ ಕ್ಲಾರಿಟಿನಾದರೂ ಸಿಗುತ್ತೆ. ಅದ್ರ ಮೇಲೆ ನೀವು ವರ್ಕ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ನಿಮಗೆ ಇನ್ನೊಂದು ಮೆಸೇಜ್ ಏನು ಅಂದರೆ, ಜಸ್ಟ್ ನಿಮ್ಮ ಒಂದು ಲೈಫ್, ನಿಮ್ಮ ಒಂದು ಕೆರಿಯರ್ ಆ್ಯಂಡ್ ನಿಮ್ಮ ಒಂದು ಇನ್ನರ್ ವಾಯ್ಸ್ ಕಡೆ ನೀವು ಗಮನ ಕೊಡಬೇಕಾಗತ್ತೆ. ಯುವರ್ ಇಂಟ್ಯೂಷನ್ ಈಸ್ ಸೇಯಿಂಗ್ ಸಮಥಿಂಗ್. ಜಸ್ಟ್ ಲಿಸನ್ ಟು ಯುವರ್ ಹಾರ್ಟ್, ಲಿಸನ್ ಟು ಯುವರ್ ಗಟ್. ಓಕೆ, ಸೊ ಹೋಪ್ ಇದಾಗಿತ್ತು ನಿಮ್ಮ ರೀಡಿಂಗ್. ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್ ಫಾರ್ ಬೆಟರ್ ಕ್ಲಾರಿಫಿಕೇಶನ್. ನಿಮ್ಗೆ ಏನಾದರೂ ಇನ್ನೂ ಡೌಟ್ ಇದೆ, ಕ್ಲಾರಿಟಿ ಬೇಕು, ಈ ಒಂದು ರಿಲೇಷನ್ಶಿಪ್ಪಲ್ಲಿ ಇರಬೇಕಾ, ಮೂವ್ ಆನ್ ಆಗಬೇಕಾ ಅಂತ ಗೊತ್ತಾಗ್ತಾ ಇಲ್ಲ ಅಂದರೆ, ಯಾರಾದರೂ ಟ್ಯಾರೋ ರೀಡರ್ಸ್ ಇರ್ತಾರೆ ಅಲ್ವಾ, ಅವ್ರ ಹತ್ರ ಹೋಗಿ ಕೇಳಿ, ಅಥವಾ ನನ್ನ ಹತ್ರನಾದರೂ ಬಂದು ನೀವು ಪರ್ಸನಲ್ ರೀಡಿಂಗ್ನ ತೊಗೊಂಡು ನಿಮ್ಮ ಒಂದು ಕ್ವಶನ್ಗಳು ಏನಿದೆ, ಪ್ರಾಬ್ಲಮ್ ಏನಿದೆ, ಅದಕ್ಕೆ ಆನ್ಸರ್ಸ್ ಪಡ್ಕೊಂಡು ಕ್ಲಾರಿಫೈ ಮಾಡಿಕೊಂಡು ಮೂವ್ ಫಾರ್ವರ್ಡ್. ಓಕೆ, ನಿಂತು ನೀರು ಆಗಬೇಡಿ, ಹರಿಯೋ ನೀರು ಆಗಿ. ಸೊ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಕ್ಲಾರಿಫಿಕೇಶನ್ ಬೇಕು ಅಂತ ಯು ಕ್ಯಾನ್ ಟೇಕ್ ಪರ್ಸನಲ್ ರೀಡಿಂಗ್.
ಐದರ್ ವಿತ್ ಮೀ ಆರ್ ಬೇರೆ ಯಾರ ಹತ್ರನಾದರೂ ನೀವು ಹೋಗಿ ತಗೋಬಹುದು. ಓಕೆ, ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.